ಮೂವಿನ ಡೈರೆಕ್ಟ್ ಮಾಡ್ತಿರೋದು ಯಾರು, ಅದರಲ್ಲಿ ಆಕ್ಟ್ ಮಾಡ್ತಿರೋರು ಯಾರು, ಎಷ್ಟು ಜನ ಇದ್ದಾರೆ ಅನ್ನೋದನ್ನೆಲ್ಲ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ಗೈಸ್ ಮೂವಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿದೆ. ಇದ್ರಲ್ಲಿ ಎಷ್ಟು ಜನ ಇರ್ತಾರೆ ಮಗ ಟೋಟಲ್? 32 ಜನ 33 ಜನ. ಗೈಸ್ ಇನ್ನು ಮುನ್ನು ಇಬ್ರು ಸೇರಿ ಮೂವಿ ಮಾಡಬೇಕು ಅಂತ ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಇದ್ರಿ. ಸೊ ಅವರಿಗೆಲ್ಲ ಹ್ಯಾಪಿ ನ್ಯೂಸ್ ಇದು ಅಂತಾನೆ ಹೇಳ್ಬೋದು. ಚೋರಿ ಕೂಡ ಇದ್ದಾನೆ, ಸ್ಪೆಷಲ್ ಗೆಸ್ಟ್ ಇವನ್ ಅದ್ರಲ್ಲಿ. ಯಾಕಚ್ಚು ಚಡ್ಡಿ ಹಾಕೊಂಡಿಲ್ಲ? ಓ ಚಡ್ಡಿ ಒಳಗಡೆ ಆಯ್ತಾ? ಎಷ್ಟೋ ದಿನ ಆದ್ಮೇಲೆ ನಮ್ ಜೊತೆ ಅಚ್ಚು ಮತ್ತೆ ಯುಕ್ತ ಇದಾರೆ. ಮಜ್ಜಿ ಬಡಿಸ್ತಾ ಇದಾರೆ ನೋಡಿ. ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಕರ್ದ್ಬಿಟ್ಟು ಊಟ ಹಾಕ್ತಾ ಇರೋದು ನಮ್ಮ ಅಜ್ಜಿ ನೋಡಿ. ಗೈಸ್ ಮುದ್ದೆ ಊಟ ಇಷ್ಟ, ಸಣ್ಣ ಮುದ್ದೆ ಇಷ್ಟ, ತಿಂತಾರೆ ಯಾವಾಗ್ಲೂ. ಯಾರು ಗೊತ್ತಾ ಗೈಸ್ ನೋಡಿ, ನಾವಿಟ್ಟಿರೋ ಪೆಟ್ ನೇಮ್ ಇವಳ ಹೆಸರು ಅನುಷ್ಕಾ, ಅದಕ್ಕೆ ನಾವು ಕುಷ್ಕಾ ಅಂತ ಇಟ್ಟಿದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್ ಇವತ್ತಿನ ಈ ವ್ಲಾಗ್ ಅಲ್ಲಿ ಆಕ್ಚುಲಿ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಅಂದ್ರೆ, ನಾವು ಒಂದು ಮೂವಿನ ಮಾಡ್ತಾ ಇದೀವಿ. ಮೂವಿ ಯಾವ್ದಂತ ಅಂದ್ರೆ ಒಂದು ಸೀರೀಸ್ ತರ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ದಿನಗಳ ಹಿಂದೆ ಅಂದ್ರೆ 1 ಮಂತ್ ಇಂದನೂ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ತಿದ್ವಿ ಆಡಿಷನ್ ಇದೆ ಅಂತ. ಸೊ ಎಲ್ಲ ಟೀಮ್ ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ನಾವೇ ಒಂದು ಚಿಕ್ಕದಾಗಿ ಒಂದು ಟೀಮ್ ನ ಕಟ್ಕೊಂಡು ಒಂದು ಮೂವಿ ಸ್ಟೋರಿ ಕೂಡ ರೆಡಿ ಆಗಿದೆ. ಅಂದ್ರೆ ಸೀರೀಸ್ ಸ್ಟೋರಿ ಕೂಡ ರೆಡಿ ಆಗಿದೆ, ಸಕ್ಕದಾಗಿದೆ ಸ್ಟೋರಿ. ಮತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಮೂವಿ ಇದು. ಇವತ್ತು ಒಂದು 3 ಜನ ಆಡಿಷನ್ ಕೂಡ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಮತ್ತೆ ಮೂವಿ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೂಡ ಕೊಡ್ತೀನಿ, ಯಾರ್ಯಾರು ಮಾಡ್ತಿದೀವಿ, ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು ಯಾರು, ಅದರಲ್ಲಿ ಆಕ್ಟ್ ಮಾಡ್ತಿರೋರು ಯಾರು, ಎಷ್ಟು ಜನ ಇದ್ದಾರೆ ಅನ್ನೋದನ್ನೆಲ್ಲ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಆಡಿಷನ್ಗೆ ಒಂದು 3 ಮೆಂಬರ್ಸ್ ಬರ್ತಿದ್ದಾರೆ. ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸ್ ಬರ್ತಾ ಇದ್ದಾರೆ. ನೋಡೋಣ, ಮಾತಾಡ್ಸೋಣ, ಅವ್ರ ಹತ್ರನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಅವ್ರ ಆಸೆಗಳು ಕೂಡ ನೆರವೇರಲಿ. ಅಂದ್ರೆ ಎಷ್ಟೋ ಜನಕ್ಕೆ ಆಕ್ಟಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ನಮಗಂತೂ ತುಂಬಾ ಇಂಟ್ರೆಸ್ಟ್ ಇದೆ. ದಿನ ಡೈಲಿ ವ್ಲಾಗೆ ಮಾಡ್ಕೊಂಡು ಹೋಗ್ತಿದ್ರೆ ಇದು ಲೈಫ್ ಅಲ್ಲ ಗೈಸ್. ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅಚೀವ್ಮೆಂಟ್ ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಇವಾಗ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಫಸ್ಟು ಆ ಟೀಮ್ ಇನ್ನೂ ಸೆಲೆಕ್ಟ್ ಆಗಿಲ್ಲ. ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಅದಕ್ಕೂ ಕೂಡ ವ್ಲಾಗ್ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ. ಇವತ್ತಿನ ದಿನ ಸ್ವಲ್ಪ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಮೂವಿ ಬಗ್ಗೆ. ಬನ್ನಿ ಫಸ್ಟು ಇವಾಗ ಮನೇಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋಣ ಬನ್ನಿ. ಗೈಸ್ ಇವತ್ತು ನಮ್ಮಮ್ಮ ಕೆಲ್ಸಕ್ಕೆ ಹೋಗಿಲ್ಲ, ರಜಾ ಹಾಕಿದ್ದಾರೆ ನೋಡಿ. ಫೋನ್ ಯೂಸ್ ಮಾಡ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ ಯಾವಾಗಲೂ. ಯಾಕಮ್ಮ ಫೋನ್ ಯೂಸ್ ಮಾಡ್ಕೊಂಡು ಟಿ ವಿ ನೋಡ್ತಾ ಇರ್ತೀಯಾ? ಎರಡು ಹೆಂಗಮ್ಮ ನೋಡ್ತೀಯಾ? ನನ್ನ ಪ್ರಕಾರ ಅದಕ್ಕೆ ನಿನಗೆ ತಲೆನೋವು ಬರೋದು ಅನ್ಸುತ್ತೆ. ಎರಡೆರಡು ತಲೆಯಲ್ಲಿ ಇಟ್ಕೊಂಡಿರ್ತೀಯಲ್ಲ. ಹಾಂ ಇವಾಗ ಪರವಾಗಿಲ್ಲ ಮಾಮ, ಆರಾಮಾಗಿದೆಯಾ? ಗೈಸ್ ಇವಾಗ ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಂಡು ಇದ್ದಾರೆ. ಅಂದರೆ ಬೇಗ ರಿಕವರಿ ಆಗ್ತಾರೆ. ಒಬ್ಬೊಬ್ರಿಗೆ ಹುಷಾರಿಲ್ಲ ಅಂತ ಅಂದರೆ ಅವರಿಗೆ ಸ್ವಲ್ಪ ರಿಕವರಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಂಗೆ ನಮ್ಮ ಅಮ್ಮನಿಗಾಗಿದೆ, ರಿಕವರಿ ಬೇಗ ಆಗ್ತಾರೆ. ಬನ್ನಿ ಇವಾಗ ಚೂರಿ ಇದ್ದಾನೆ ಮನೆಯಲ್ಲಿ ನೋಡಿ. ಚೂರಿ ಇಲ್ಲ ಇದ್ದಾನೆ. ಆಯ್ತು ಚೂರಿ, ಟಿಫನ್ ಆಯ್ತಾ? ಆಯಿತು. ಏನು ಬಾಳೆಹಣ್ಣು ಕರೀತಾ ಇದೆಯಾ ಅಡುಗೆ ಮನೇಲಿ? ಗೈಸ್ ಚೂರಿ ಕೂಡ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ಗೈಸ್ ಮೂವಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿದೆ ನೋಡಿ. ನಮ್ಮ ಶರಣನೇ ಬರ್ದಿರೋದು ಮೂವಿ ಪೂರ್ತಿ. ಶರಣನೇ ಬರ್ದಿರೋದು. ಸೊ ಅವನೇ ಡೈರೆಕ್ಟ್ ಮಾಡ್ತಾ ಇರೋದು. ಆದ್ರೆ ಇವಾಗ ಏನಂತಂದ್ರೆ ಈ ಮೂವಿ ಮಾಡೋಕೆ ಟೀಮ್ ಕ್ರಿಯೇಟ್ ಮಾಡ್ಬೇಕಲ್ವಾ. ಇವಾಗ ಸೊ ಟೀಮ್ ನ ಕ್ರಿಯೇಟ್ ಮಾಡ್ತಿದೀವಿ. ಅಂದ್ರೆ ಎಲ್ಲ ಟೀಮ್ಗೆ ಜಾಯಿನ್ ಮಾಡ್ಕೋತಾ ಇದೀವಿ. ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ. ಅದಕ್ಕೆ ನಾವು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿರೋದು. 1 ಮಂತ್ ಇಂದ ಹಾಕ್ತಿದೀವಲ್ವಾ? 1 ವೀಕ್ 2 ವೀಕ್ ಆಯ್ತಾ? 1 ಮಂತಾ? 1 ಮಂತ್ ಇಂದ ಹಾಕಿದೀವಿ ಗೈಸ್. ಆಲ್ಮೋಸ್ಟ್ ಎಷ್ಟೊಂದ್ ಜನ ಮೆಸೇಜ್ ಹಾಕಿದ್ರು. ಅದರಲ್ಲಿ ಒಂದಷ್ಟು ಜನ ಸೆಲೆಕ್ಟ್ ಮಾಡಿದೀವಿ. ಇವತ್ತಿಗೆ 3 ಜನ ಬರ್ತಾ ಇದ್ದಾರೆ. ಸ್ಕ್ರಿಪ್ಟ್ ಕೂಡ ರೆಡಿ ಆಗಿದೆ. ಮತ್ತೆ ಇದ್ರಲ್ಲಿ ಎಷ್ಟು ಜನ ಇರ್ತಾರೆ ಮಗ ಟೋಟಲ್? 32 ಜನ 33 ಜನ. ಗೈಸ್ ಈ ಫಿಲಮ್ ಅಲ್ಲಿ 32 ಜನ ಇದ್ದಾರೆ. ಇದು ಫಿಲಮ್ ತರ ಅಲ್ಲ, ಅಂದ್ರೆ ಸೀರೀಸ್ ತರ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಅಲ್ವಾ ಅಮ್ಮ? ಸೀರೀಸ್ ತರ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಹಾಕ್ಬೇಕಂತ ಅನ್ಕೊಂಡಿದೀವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮೂವಿ ತುಂಬಾ ಚೆನ್ನಾಗಿ ಬಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅಲ್ಲೂ ಪೋಸ್ಟ್ ಮಾಡ್ಬೋದು ಅಲ್ವಾ ಮಗ? ಅಪ್ಲೋಡ್ ಮಾಡೋಣ. ಮಾಡ್ತೀವಿ. ನಮ್ಮ ಕೈಲಿ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಹಾಕ್ತಿವಿ ಅಲ್ವಾ? ಗೈಸ್ ನಿಮಗೂ ಇಂಟ್ರೆಸ್ಟ್ ಇದ್ರೆ ಪ್ರೊಫೈಲ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಸೊ ಯಾರ್ಯಾರಿಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅವರು ಕೂಡ ಪ್ರೊಫೈಲ್ ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಸಾಕು. ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ನಾವು ನಮ್ಮ ಗ್ರೂಪ್ಗೆ ಜಾಯಿನ್ ಮಾಡ್ಕೊತೀವಿ. ನೋಡಿ ಇಷ್ಟು ಜನ ಇದ್ದಾರೆ. ಇನ್ನು ಎಷ್ಟೋ ಬ್ಲ್ಯಾಂಕ್ ಇದೆ. ಅಂದ್ರೆ ಇನ್ನು ಎಷ್ಟೋ ಜನ ಆಕ್ಟರ್ಸ್ ಬೇಕಲ್ವಾ ಮಗ? ಎಷ್ಟೋ ಜನ ಆಕ್ಟರ್ಸ್ ಬೇಕಲ್ವಾ? ಇನ್ನ 5 ಜನ ಬೇಕು. ವಾಟ್ಸಪ್ ಮಾಡ್ತಾರೆ, ನಾನು ಹೇಳಿದ್ದೀನಲ್ಲ ಆ ನಂಬರ್ಗೆ. ಓಕೆ. ಇವತ್ತು 3 ಜನ ಬರ್ತಾರೆ. ಅವ್ರು ಹೆಂಗ್ ಆಕ್ಟ್ ಮಾಡ್ತಾರೆ ನೋಡೋಣ. ಸ್ವಲ್ಪ ಅವ್ರನ್ನೂ ಪರಿಚಯ ಮಾಡ್ಕೊಳ್ಳೋಣ, ಸರಿನಾ? ಗೈಸ್ ಇವತ್ತು 3 ಜನ ಬರ್ತಾರಲ್ವಾ, ಅವ್ರನ್ನೂ ಕೂಡ ಮಾತಾಡಿಸ್ತೀವಿ. ಅವ್ರು ಹೆಂಗ್ ಆಕ್ಟ್ ಮಾಡ್ತಾರೆ ಅಂತ ನೋಡ್ತೀವಿ. ಮತ್ತೆ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನಮ್ಮ ಟೀಮ್ಗೆ ಮತ್ತೆ ನಮ್ಮ ಇವಾಗ ಕೊಟ್ಟಿರೋ ಕ್ಯಾರೆಕ್ಟರ್ಗೆ ಅವರು ಅಡ್ಜಸ್ಟ್ ಆದ್ರೆ ಖಂಡಿತವಾಗ್ಲೂ ಅವ್ರನ್ನ ತಗೊಂತೀವಿ ನಮ್ಮ ಟೀಮ್. ಚೂರಿ ಕೂಡ ಇದ್ದಾನೆ, ಸ್ಪೆಷಲ್ ಗೆಸ್ಟ್ ಇವನ್ ಅದ್ರಲ್ಲಿ.
ಗೈಸ್ ಇವಾಗ ಮೂವಿಗೆ ಟೀಮ್ ಮಾಡ್ತಿದ್ವಲ್ಲ, ಸೊ ಅದಕ್ಕೋಸ್ಕರ ಇಬ್ಬರು ಬಂದಿದ್ರು. ಅವ್ರ ಜೊತೆ ಇವಾಗ ತಾನೇ ಮಾತಾಡಿಸಿ ಅವ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವರ ಕ್ಯಾರೆಕ್ಟರ್ ಬಗ್ಗೆ ಸ್ಟೋರೀಸ್ ಎಲ್ಲ ಹೇಳಿ ಒಪ್ಕೋತೀರಾ ಅಂದರೆ ಓಕೆನಾ, ನಿಮ್ಗೆ ಓಕೆ ಇದೆ ಅಂತೆಲ್ಲ ಕೇಳಿ ಮಾತಾಡಿಸಿ ಇವಾಗ ತಾನೇ ಕಳಿಸಿದ್ವಿ. ಸೊ ಅದು ಯಾರು ಅಂತ ನಿಮಗೆ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀವಿ. ಇವಾಗ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ, ಊಟ ಕರೆದಿದ್ದಾರೆ ಅಜ್ಜಿ. ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ನಾನು. ಯಾರ್ಯಾರು ಬರ್ತಾರೆ ಅಜ್ಜಿ ಮನೆಗೆ ಅಂತ ತೋರಿಸ್ಕೊಡ್ತೀನಿ. ಅಜ್ಜಿ ಮನೆಗೆ ನೀವು ಬರ್ತೀರಾ, ಮಮ್ಮಿನೂ ಬರ್ತಾರೆ. ಹಾಗೆ ಇಲ್ಲಿ ನಮ್ಮ ಚೂರಿ ಬರ್ತಿಲ್ವಾ? ನೀನು ಬರ್ತಿಲ್ವಾ? ನೀನು ಯಾರು ಆಗಿದ್ರೆ ಬೇಡ, ನಿನ್ನ ಹತ್ರ ಮಾತಾಡ್ಸೋದೇ ಇಲ್ಲ. ಕರಿತಾ ಇದ್ದೀನಿ ಅವಾಗ್ಲಿಂದ, ಇವನೇ ಬರ್ತಾ ಇಲ್ಲ. ಹೌದು, ಮತ್ತೆ ನಮ್ಮ ಯಜಮಾನ ಮುನ್ನು ಅವರು ಬರ್ತಿದ್ದಾರೆ ಅಲ್ವಾ? ನಮ್ಮ ಚೂರಿ ಅವರು ಬರ್ತಿಲ್ಲ, ಯಾಕೋ? ಹುಷಾರಿಲ್ಲದ ತರ ಆಗ್ತೈತಾ ನಿಂಗು? ಸುಮ್ನೆ ನಾಟಕ ಆಡ್ತಾನೆ, ಬರ್ತಾನೆ ಇಲ್ಲ. ಎಲ್ಲರೂ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಟೈಮ್ ಇವಾಗ 2 o'clock ಆಗೋಯ್ತು. ಎಲ್ಲರೂ ರೆಡಿಯಾಗಿ ಓಡೋಷ್ಟರಲ್ಲಿ. ಸೊ ನಮ್ಮದು ಸ್ವಲ್ಪ ಮೂವಿ ಬಗ್ಗೆ ಮಾತಾಡೋದಿತ್ತು, ಮಾತಾಡ್ಕೊಂಡು ಕೂತಿದ್ವಿ ಇಷ್ಟೊತ್ತು. ಬನ್ನಿ ಇವಾಗ ಅಜ್ಜಿ ಮನೆಗೆ ಹೋಗೋಣ. ಅಲ್ಲಿ ಅಕ್ಕ ಇದ್ದಾರೆ, ಪಾಪು ಇದ್ದಾರೆ, ಎಲ್ಲರನ್ನೂ ಮಾತಾಡಿಸ್ತೀನಿ. ಎಲ್ಲರೂ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅಕ್ಕ ಮತ್ತು ಪಾಪುದಿರೆಲ್ಲ ಬಂದು ವ್ಲಾಗಿಗೆ ಎಷ್ಟೋ ದಿನ ಆಗೋಯ್ತು, ನಿಮ್ಮ ಹತ್ರ ಮಾತಾಡ್ಸಿಲ್ಲ ಅವರು. ಬನ್ನಿ ಎಲ್ಲರ ಹತ್ರ ಮಾತಾಡ್ಸೋಣ. ಇವಾಗ ಶರಣನ ಆಟೋದಲ್ಲಿ ಹೋಗ್ತಾ ಇರೋದು ನೋಡಿ. ಆಲ್ರೆಡಿ ಅಮ್ಮ ಕೂತಿದ್ದಾರೆ ನೋಡಿ. ಇದೇ ನಮ್ಮ ಅಜ್ಜಿ ಮನೆ. ಇವಾಗ ಎಲ್ಲರೂ ಅಜ್ಜಿ ಮನೆಗೆ ಬಂದಿದ್ದೀವಿ. ಅಲ್ಲ, ನಮ್ಗಿನ್ನ ಮುಂಚೆ ಊಟ ಮಾಡ್ತಿದಾರಲ್ಲ. ಬನ್ನಿ ಕೇಳೋಣ. ನಮ್ನ ಊಟಕ್ಕೆ ಕರೆದಿರೋದು ಅನ್ಕೊಂಡ್ರೆ ನೀವು ನಂಗಿನ ಮುಂಚೆ ಊಟ ಮಾಡ್ತಾ ಇದೀರಲ್ಲ. ನೋಡಿ ಗಾಯ್ಸ್, ನಮ್ಮ ಶಾಲಿನಿ ಅಕ್ಕ ಇದಾರೆ ಇಲ್ಲಿ. ಹಾಯ್ ಅಕ್ಕ. ಗಾಯ್ಸ್ ಟೈಮ್ ಆಗೋಯ್ತು, 2:30 ಆಗೋಯ್ತು ನೋಡಿ. ಅಲ್ಲಿ ನಮ್ಮ ಅಮ್ಮ ಅವರ ಅಮ್ಮ ಇದ್ದಾರೆ. ಅಮ್ಮ ಹಾಯ್ ಮಾಡಮ್ಮ. ಗಾಯ್ಸ್ ನೋಡಿ ಗಾಯ್ಸ್, ಎಷ್ಟೋ ದಿನ ಆದ್ಮೇಲೆ ನಮ್ ಜೊತೆ ಅಚ್ಚು ಮತ್ತೆ ಯುಕ್ತ ಇದ್ದಾರೆ. ಇಷ್ಟ ಇದ್ದಿದ್ದಲ್ವಾ? ಎಷ್ಟು ಟೈಟ್ ಆಗಿದ್ದಾರೆ. ಅಚ್ಚು ಏನ್ ಅನ್ನಿಸ್ತಿದೆ? ಸೂಪರ್ ಅನ್ಸ್ತಿದ್ಯಾ? ಹಂಗಂದ್ರೆ ನಾವು ಬರಕ್ಕಿಂತ ಮುಂಚೆ ಊಟ ಮಾಡ್ಬಿಟ್ಟಾ? ಊಟ ಮಾಡಿಲ್ಲ, ನಮ್ಗೋಸ್ಕರ ವೇಟಿಂಗ್ ಅಚ್ಚು. ನೀನು ತಿಂದಿಲ್ವಾ? ನೀವಿಬ್ರು ತಿಂದಿಲ್ವಾ? ಯಾಕೆ? ನಿಜವಾಗ್ಲೂ? ಸರಿ ಅಚ್ಚು, ಏನ್ ಗೊತ್ತಾ, ನಮ್ ಸಬ್ಸ್ಕ್ರೈಬರ್ಸ್ ಏನ್ ಹೇಳಕ್ ಇಷ್ಟಪಡ್ತೀಯ? ಬೇಗ ನೋಡಿ ಗಾಯ್ಸ್, ಎಷ್ಟು ನಾಚ್ಕೋತಿದ್ದಾಳೆ. ಮುಂಚೆ ಆಗಿದೆ ಎಷ್ಟು. ಅವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಏನ್ ಅನ್ನಿಸ್ತಿದೆ ಈಗ? ಹೌದಾ? ಗ್ರಾನಿ ಆಟ ಆಡ್ತಿದ್ದಾರೆ. ಗ್ರಾನಿ ಗೇಮ್ ಆಡ್ತಿದ್ದಾರೆ ಅಜ್ಜಿ ಫೋನಲ್ಲಿ. ಗೈಸ್ ಇವಾಗ ಊಟದ ಟೈಮು, ಎಲ್ಲ ಊಟ ಮಾಡ್ಬೇಕಷ್ಟೇ. ನಾವು ಇವಾಗ ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸಿತಾ ಇದೆ. ಅಜ್ಜಿ ಮನೆಗೆ ಬಂದು ತುಂಬ ದಿನ ಆಯಿತು. ಅದಕ್ಕೆ ಅಮ್ಮ ಇವತ್ತು ಎಲ್ಲ ಮೊಮ್ಮಕ್ಳನ್ನು ಕರೆಯೋಣ ಅಂತೇಳಿ ನಮ್ಮ ಅಕ್ಕಂದಿರನ್ನ ಮತ್ತು ನನ್ನನ್ನು ಕರೆದಿದ್ರು. ಸೊ ಹಂಗೆ ಬಂದಿದ್ವಿ, ಎಲ್ಲರೂ ಒಂದಿನ ಸೇರೋಣ ಅಂತ. ಸೊ ಇವತ್ತು ಸೇರಿದ್ದೀವಿ. ಬನ್ನಿ ಇವಾಗ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋಣ. ಅಜ್ಜಿ ಚಿಕನ್ ಸ್ಪೆಷಲ್ ಮಾಡಿದ್ದಾರೆ, ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಗೊತ್ತಾ ನಿಮಗೆ? ಮೊಟ್ಟೆ ಕೋಳಿ ಸಾರು ಮಾಡಿದ್ದಾರೆ, ನನ್ನ ಫೇವ್ರೇಟ್ ಅದು. ಸೊ ಅದಕ್ಕೆ ಮಾಡಿದ್ದಾರೆ. ಬನ್ನಿ ತಿನ್ನೋಣ. ಬನ್ನಿ ನೀವು ತಿನ್ನೋಣ. ಏನಕ್ಕೆ ಡಲ್ ಆಗಿದೆಯಾ ಅಚ್ಚು? ಕ್ಯೂಟ್ ಆಗಿ ಕಾಣಿಸ್ತಾ ಇದೆಯಾ ಪಿಂಕ್ ಕಲರ್ ಡ್ರೆಸ್ ಅಲ್ಲಿ? ಕ್ಯೂಟ್. ಅಚ್ಚು ಅಲ್ಲಿ ಮುರಿದೋಗಿತ್ತಲ್ಲ, ತೋರಿಸು ಅಲ್ಲು. ಅಚ್ಚು ಈ ಮಾಡು ನೋಡಿ, ಅಚ್ಚುದು ಅಲ್ಲಿ ಬೆಳೆದಿದೆ. ನಿಂದು ಭಯನಾ? ಇವಕ್ಕ ಇಲ್ಲಿ ಲಾಗ್ ಹಿಡಿತೈತೀರ ಅವಕ್ಕ. ಅವಳಿಗೆ ಈಗ ಅಲ್ಲಿ ಬೆಳ್ದೈತೆ. ಇನ್ನು ಬಿದ್ದಿಲ್ವಾ? ದಾರ ಕಟ್ಬಿಟ್ಟು ಎಳಿ ಹೆಚ್ಚು. ನೋವುತ್ತಾ? ಸರಿ ಅಚ್ಚು, ಇವಾಗ ಎಷ್ಟನೇ ಕ್ಲಾಸ್ ನೀನು? ಅದನ್ನ ಸೆಕೆಂಡ್ ಆಯ್ತು ತಾನೆ, ಕಂಪ್ಲೀಟ್ ಆಯ್ತಾ? ಇವಾಗ ಸೆಕೆಂಡಾ? ಗೈಸ್ ಈಗ ಸೆಕೆಂಡು ನಮ್ಮ ಅಚ್ಚು. ನೀನು ಇವಾಗ ಥರ್ಡಾ? ಓಕೆ, ಸೆಕೆಂಡಿಂದ ಥರ್ಡು, ನೀನು ಫಸ್ಟಿಂದ ಸೆಕೆಂಡು. ಗೈಸ್ ನಮ್ಮ ಅಜ್ಜಿ ಬಡಿಸ್ತಾ ಇದಾರೆ ನೋಡಿ. ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಕರೆದ್ಬಿಟ್ಟು ಊಟ ಹಾಕ್ತಾ ಇರೋದು ನಮ್ಮ ಅಜ್ಜಿ. ಸುಮ್ನೆ ಹೇಳಿದಕ್ಕ, ನಾನು ಫಸ್ಟ್ ಟೈಮ್ ಅಲ್ಲ, ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಬಂದು ಊಟ ಮಾಡ್ತಾ ಇರೋದು. ಅಂದ್ರೆ ಮದ್ವೆ ಆದ್ಮೇಲೆ, ಅದಕ್ಕೂ ಮುಂಚೆ ತುಂಬಾ ತಿಂದಿದೀವಿ. ಚೆನ್ನಾಗಿದೆಯಮ್ಮ? ಇಷ್ಟ ಆಯ್ತಾ? ನೋಡಿ ಗಾಯ್ಸ್, ಮುದ್ದೆ ಊಟ ಇಷ್ಟ. ಸಣ್ಣಗ್ ಮುದ್ದೆ ಇಷ್ಟ, ತಿಂತಾರೆ ಯಾವಾಗ್ಲೂ. ಅಚ್ಚು ಹೆಂಗ್ ತಿಂತಿದ್ದಾಳೆ ಮುದ್ದೆನ? ಏನಕ್ಕೆ ಅಚ್ಚು ಹಿಂಗ್ ತಿಂತಿದ್ಯಾ? ಬೇಗ ಖಾಲಿ ಆಗುತ್ತೆ ಅಂತನಾ?
ಬುದ್ಧಿವಂತೆ ನೀನು. ಅದಕ್ಕೆ ಆ ಊಟ ತಿನ್ನೋದ್ರಲ್ಲಿ ಎಷ್ಟು ಸ್ಲೋ. ಯಾಕಚ್ಚು ಚಡ್ಡಿ ಹಾಕೊಂಡಿಲ್ಲ? ಓ ಚಡ್ಡಿ ಒಳಗಡೆ ಆಯ್ತಾ? ಓವರ್ ಸೈಜ್ ಟೀ ಶರ್ಟ್ ಹಾಕೊಂಡೋಳೆ, ಸ್ಟೈಲ್ ಫ್ಯಾಷನ್. ಫೈನಲಿ ಇವಾಗ ಊಟ ಮಾಡಿ ಆಯಿತು. ಸೊ ಅಮ್ಮಂದಿರ ಜೊತೆ ಅಕ್ಕಂದಿರ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಅಚ್ಚು ಮತ್ತು ನಮ್ಮ ಸಣ್ಣವ್ರು ಈಚೆ ಆಟ ಆಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ? ಅಚ್ಚು ಚೆನ್ನಾಗಿದೆ ಅಚ್ಚು ನಿನ್ನ ಡ್ರೆಸ್ಸು. ನೀನು ಅವಾಗಲೇ ಟೀ ಶರ್ಟ್ ಬಿಟ್ಟಿರೋದಕ್ಕಿಂತ ಇವಾಗ ಹಾಕೊಂಡಿದ್ಯಲ್ಲ ಹಿಂಗೆ ಚೆನ್ನಾಗಿ ಬರುತ್ತೆ ನಂಗೆ ಏನು ಈ ಡ್ರೆಸ್ ನೋಡಿ. ಇವಾಗ ನೋಡಿ ಟರ್ನಲ್ಲಿ ಹಚ್ಚು ಒಂದು ರೌಂಡ್ ಬನ್ನಿ ಹಂಗೆ. ಒಂದು ರೌಂಡ್ ಹಿಂಗೆ ತಿರುಗ್ಮಾ ಅಚ್ಚು. ಇವಾಗ ಇಲ್ವೇ ಇಲ್ಲ, ಕೂದ್ಲೇ ಇಲ್ಲ. ಹೇ ಇದ್ರಲ್ಲಿ ಕೂದ್ಲಿತ್ತಲ್ವಾ? ಎಲ್ಲೋಯ್ತು? ಎಲ್ಲಿ ಅಚ್ಚು? ಇಲ್ಲಿ. ಓ ಅದಕ್ಕೆ ಡ್ರೆಸ್ ಚೇಂಜ್ ಮಾಡತ್ತಾರಲ್ಲ, ಕೂದಲೆಲ್ಲ ಚೇಂಜ್ ಮಾಡ್ಬೋದು ಸ್ವಲ್ಪ. ಚೆನ್ನಾಗಿದೆ ಟೀ ಶರ್ಟ್. ಅಂದ್ರೆ ಆ ತರದ್ ಕೊಟ್ಟಿರ್ತಾರ ಡ್ರೆಸ್ಸಿಗೆ, ಚೇಂಜ್ ಮಾಡ್ಕೋಬೋದಾ? ಇದನ್ನ ಬೋಲ್ಡ್ ಮಂಡೆ ಬೇಕಾದ್ರೂ ಮಾಡ್ಬೋದು. ನೋಡಿ ಇದು ಬೋಲ್ಡ್ ಮಂಡೆ, ಕೂದಲೇ ಇಲ್ಲ. ಆಯ್ತಾ? ಅಯ್ಯೋ ಬಟ್ಟೆನೇ ತೆಗೆದ್ಬಿಟ್ಲು. ಓ ಈ ತರ ಅನ್ಸದಾ? ಕೂದಲು ಹಾಕೋಬಹುದು. ಚೆನ್ನಾಗೈತೆ. ಶೂಸ್ ಉಂಟಾ? ಓಹೋ ಶೂಸ್ ಬೇರೆ ಇದೆ. ನಿಂದಲ್ಲಿ ಏನುಂಟಪ್ಪ? ಓ ಈ ಬಳ್ಳಿನ ಹೇಳಿದ್ರೆ ಆಯ್ತು. ಏ ಪ್ಯಾಂಟ್ ಬಿದೋಗುತ್ತೆ ಬಳ್ಳಿನ ಹೇಳಿದ್ರೆ. ಹುಷಾರೋ ಯುಕ್ತ ಬೀಳ್ತೀಯಾ? ಅಚ್ಚು ಬಾಯ್ಲಿ ಬೇಗ. ಏನು ಕಳ್ತಿದ್ಯಾ? ಬಾ ಅಚ್ಚು ಇಲ್ಲಿ. ಓ ನಿಮ್ಮಿಬ್ರದ್ದು ಮತ್ತೆ ಸ್ಟಾರ್ಟ್ ಆಯ್ತಾ? ಬರ ಇಲ್ಲಿ ಯುಕ್ತ. ಏನಾಯ್ತು? ಸರಿ ಐಸ್ ಕ್ರೀಮ್ ತಿನ್ನಚ್ಚು. ಹೌದಾ ಆಯ್ತು, ಆತರ ಮಾಡಬೇಡ ಯುಕ್ತ, ಸರಿನಾ? ಅಡ್ಜಸ್ಟ್ ಮಾಡ್ಕೋ, ಚಿಕ್ಕವಳಲ್ವಾ ಅವಳು, ಸರಿನಾ? ಅದಕ್ಕೆ ಅಳ್ತಾವಳ. ಅಮ್ಮ ನಿಂದೇನಮ್ಮ ಕುಲ್ಫಿ ಹಿಂಗೈತೆ? ನಮ್ಮ ಅಜ್ಜಿದ ಅದು. ಅಮ್ಮ ಸೂಪರ್ ಗೈಸ್, ಎಲ್ಲರೂ ಕುಲ್ಫಿ ತಿಂತಾ ಇದೀವಿ. ಅಮ್ಮ ಇದು ಊಟ ಸಖತ್ತಾಗಿತ್ತಮ್ಮ, ಸಾಂಬಾರು ಅನ್ನ ಚೆನ್ನಾಗಿತ್ತು. ಮಾಲಿನೇಕ ನೀನ್ ಗೊಜ್ಜು ಮಾಡಿದ್ದ? ಸೂಪರ್. ಇಬ್ರು ಸಖತ್ತಾಗಿ ಮಾಡಿದ್ದೀರಾ, ಇಬ್ರು ಕಾಂಬಿನೇಷನ್ ಚೆನ್ನಾಗಿತ್ತು. ಇಬ್ರು ಒಟ್ಟಿಗೆ ಇರ್ರಿ ಇನ್ಮೇಲಿಂದ. ಭಟ್ರ ಕೆಲ್ಸಕ್ಕೆ ಅಜ್ಜಿನ ರೆಫರ್ ಮಾಡ್ಬೇಕು. ಹೆಂಗಾಗೈತಲ್ಲ ಸೊಟ್ಟಕ್ಕೆ? ಗೈಸ್ ಇದು ಯಾರು ಗೊತ್ತಾ ಗೈಸ್? ನೋಡಿ ಮುನ್ನು ಹೆಂಗಿದಾರೆ ನೋಡಿ, ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಆಡ್ತಾ ಇದಾರಂತೆ. ನೋಡಿ ಗೈಸ್ ಮಮ್ಮಿ ಹೆಂಗಿದ್ದಾರೆ 6th ಸ್ಟ್ಯಾಂಡರ್ಡ್ ಅಲ್ಲಿ. 6th ಸ್ಟ್ಯಾಂಡರ್ಡ್ ಅಲ್ಲಿ ಅಂತ ಇದು. ನಮ್ಮಮ್ಮ ಹೆಂಗೋರಲ್ವಾ? ಏನಮ್ಮ ಅವಾಗೂ ಇವಾಗೂ ತುಂಬಾ ವ್ಯತ್ಯಾಸ ಆಯ್ತಲ್ಲ. ಫುಲ್ ಡಿಫರೆನ್ಸ್. ಅದೇ ಪೋಸ್ ಅಲ್ಲಿ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೋಬೇಕು. ಡ್ಯಾನ್ಸ್ ಆಡ್ತಿರೋದಂತೆ ಚಿಕ್ಕ ವಯಸ್ಸಲ್ಲಿ. ಯಾವ ಸಾಂಗ್ ಕೇಳು ಮಾಲಿನಿ. ನೋಡಿ ಗೈಸ್ ಕೋಟಿಗೊಬ್ಬನ ಗೈಸ್ ಅದರಲ್ಲಿದ್ದ ಮಗು ಇವಾಗ ನೋಡಿ ಹೆಂಗಿದ್ದಾರೆ ಅಂತ. ಇಲ್ಲಿ ನಮ್ ಶಾಲಿನಿ ಅಕ್ಕ ಇದೆ, ಸೇಮ್ ಅಚ್ಚು ತರನೇ ಇರೋದು. ಅಚ್ಚು ನೋಡಲ್ಲಿ ಅಮ್ಮ ಬರ್ತ್ಡೇ ಮಾಡಿರೋದು, ಸೇಮ್ ಫೇಸ್. ಹಾ ಅಚ್ಚು ನಿನ್ನ ಹೆಸರು ಹೇಳ ಅಚ್ಚು, ನಾವಿಟ್ಟಿರೋ ಪೆಟ್ ನೇಮ್. ಇವನ ಹೆಸರು ಶಿಷ್ಯ ಕೋಟಿ, ನಿನ್ನ ಹೆಸರು? ಇವಳ ಹೆಸರು ಅನುಷ್ಕಾ, ಅದಕ್ಕೆ ನಾವು ಕುಷ್ಕಾ ಅಂತ ಇಟ್ಟಿದೀವಿ, ಪೆಟ್ ನೇಮ್ ಅದು. ಗೈಸ್ ಅಜ್ಜಿ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾ 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 ಆಗ್ಲೇ ಸಂಜೆನೆ ಆಗೋಯ್ತು. ನೋಡಿ ಕತ್ಲಾಗ್ತಾ ಇದೆ. ಇದೇ ನಮ್ಮ ಅಜ್ಜಿ ಮನೆ ಹೊರಡು. ನೋಡಿ ಗೈಸ್ ಅಚ್ಚು ಅಳ್ತಾ ಇದ್ದಾಳೆ ಮನೆಗೆ ಬರ್ತೀನಿ ಅಂತ. ಅಚ್ಚು ಬಾ ಅಚ್ಚು ಹೋಗೋಣ. ನೋಡಿ ನನ್ನ ಜೊತೆ ಬರ್ತೀನಿ ಅಂತ ಅಳ್ತಾ ಇದ್ದಾಳೆ. ಬೇಡ ಅಚ್ಚು, ಅಮ್ಮಮ್ಮಗೆ ಹುಷಾರಿಲ್ಲ ಅಲ್ವಾ? ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಆಮೇಲೆ ನಿನ್ಗೂ ಹುಷಾರಿಲ್ಲ ಅಂದ್ರೆ ಬರ್ತೀಯ ನೀನು? ಅಲ್ಲಿ ಯುಕ್ತ ಇರ್ತಾನೆ, ಯುಕ್ತನ ಜೊತೆ ಆಟ ಆಡಕ ನೀನು. ಇವಳಿಗೆ ಮನೇಲಿ ಒಬ್ಳೇ ಇರ್ತಾಳಲ್ವಾ, ಅದಕ್ಕೆ ಅವಳಿಗೆ ಆಟ ಆಡೋದಕ್ಕೆ ಯಾರಾದ್ರೂ ಒಬ್ರು ಇದ್ರೆ, ಅಂದ್ರೆ ಯುಕ್ತ ಇದಾನಲ್ಲ ನಮ್ಮ ಮನೇಲಿ ಎಲ್ಲ ನಿಯರು, ಅವ್ನ್ ಬರ್ತಾನೆ ಅಂತ ಇವಳಿಗೆ.
ಆಟ ಆಡಕ್ಕೆ ಫೈನಲಿ ಅಚ್ಚುನ ಕನ್ವಿನ್ಸ್ ಮಾಡಾಯ್ತು ಅಮ್ಮನ ಹತ್ರ. ಇವಾಗ ನಮ್ಮ ಮನೆಗೆ ಬರ್ತಾಳೆ ಅಚ್ಚು. ಇವಳು ನೋಡಿ ಎಷ್ಟು ಖುಷಿ ಇವನಿಗೆ. ಹಾರಾಡ್ತಿದ್ದಾನೆ ಯುಕ್ತ ಹೇಳಿದ ಮಾತೆಲ್ಲ ಕೇಳ್ಬೇಕು. ಅವನು ಖುಷಿ ಇವಳು ಬರೋದು. ಹೌದು. ಫೈನಲಿ ಅಜ್ಜಿ ಮನೆಯಿಂದ ಹೊರಡ್ತಾ ಇದೀವಿ. ನಡೀರಿ ಒಳಗಡೆ ಆಟೋ ಹತ್ತಿ. ಸನಿಮಾ ಬನ್ನಿ ನೀವು ನನ್ನ ಜೊತೆ, ನಾನು ನೀವು ಇಬ್ರು ಒಟ್ಟಿಗೆ ಹೋಗೋಣ. ಓಕೆನಾ ಅಕ್ಕ? ಬಾಯ್ ಅಕ್ಕ. ನಿಮ್ಮ ಮಗಳು ಇನ್ನೊಂದು ವೀಕ್ ನಮ್ಮ ಮನೇಲಿ ಇರ್ತಾಳೆ, ಸರಿನಾ? ಮಾಲೋಕ ನೀನ್ ಬರ್ತೀಯ ಬರಲ್ವಾ? ಬರ್ತೀನಿ. ಏನಿದು ಬಕೆಟ್ ಬಕೆಟ್ ಎತ್ಕೊಂಡು ಹೋಗ್ತಿದ್ದೀನಿ. ಅಮ್ಮ ಬಾಯ್ ಅಮ್ಮ. ಟೈಮ್ ನೋಡಿ ಈಗ 7:30 ಆಯ್ತು. ಅಜ್ಜಿ ಮನೆಯಿಂದ ಬರೋಷ್ಟರಲ್ಲೇ ಮನೆಗೆ 7:30 ಆಯ್ತು, ಕತ್ಲಾಯ್ತು. ಅಚ್ಚು ಬಂದಿದ್ದಾಳೆ ಇವತ್ತು ನಮ್ಮ ಮನೆಗೆ, ಗೆಸ್ಟ್ ಅಚ್ಚು. ಅಚ್ಚು ಏನು ಸಮಾಚಾರ? ಏನಕ್ಕೆ ಅಚ್ಚು ಬಂದಿದ್ದು ನೀನು? ಅಷ್ಟೊಂದು ಹಠ ಮಾಡಿದ್ ಯಾಕೆ? ಹಠ ಏನಕ್ಕೆ ಮಾಡಿದ್ದು? ಜೋರಾಗಿ ಮಾತಾಡು. ನಾನು ಯಾಕೆ ಇಲ್ಲಿ ಬಂದಿದ್ದು ಅಂದರೆ ಅಮ್ಮ ಹೇಳಿದ್ರು, ಇವಾಗ ಹೇಳಿದ್ರು, ಅಜ್ಜಿ ಮೇಲೆ ಹೇಳಿದ್ರು, ನಾನು ಒಂದೊಂದು ದಿವಸ ಟೇಬಲ್ಸ್ ಬರಿ ಅಂತ ಹೇಳಿದ್ದೆ ನಿನಗೆ ಅಂತ. ಅದಕ್ಕೆ ನಾನು ಈ ಮನೇಲಿ ಬಂದಿದ್ದೀನಿ. ಕಳ್ಳಿ ನೀನು. ಬೇಕಲ್ಲ ಸುಮ್ಮನೆ ಆಯಿತು. ಗೈಸ್ ಏನು ಗೊತ್ತಾ, ಇವಳು ಟೇಬಲ್ಸ್ ಬರಿಬೇಕು ಅಂತ ಅವ್ರ ಅಮ್ಮ ಹೇಳಿದ್ರಂತೆ. ಅವ್ರ ಅಮ್ಮ ಬರಿಬೇಕಾದ್ರೆ ತಪ್ಪಾದ್ರೆ ಬೈತಾರಂತೆ, ಅದಕ್ಕೋಸ್ಕರ ಬೈಸ್ಕೋಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬರ್ತೀನಿ ಅಂತ ಅಳ್ಕೊಂಡು ಹಠ ಮಾಡಿ ಆಕ್ಟಿಂಗ್ ಮಾಡಿ ಬಂದಿದ್ದಾಳೆ. ಅದು ಅಳೋದು ನಿಜ ಅಲ್ಲ, ಕಾಮಿಡಿನ ಅಳೋ ಥರ ಆಕ್ಟ್ ಮಾಡಿದ್ದ. ಯಬ್ಬ ಯಾವ ಎಂಥ ಅವಳಮ್ಮ ಅವಳು. ಗೈಸ್ ನಮ್ಮ ಅಮ್ಮನಿಗೆ ದೃಷ್ಟಿ ತೆಗ್ದಿದ್ದಾರೆ ನಮ್ಮ ಅಜ್ಜಿ. ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ, ಅಂದರೆ ದೃಷ್ಟಿ ತೆಗೆದ್ರೆ ಸ್ವಲ್ಪ ಸಮಾಧಾನ ಅಲ್ವಾ ಅಮ್ಮ? ಹಾಂ, ನಾಮ ಹಾಕಿದ್ದಾರೆ. ಎಷ್ಟು ನಾಮ ಇಟ್ಟರು ನೋಡೋ ನಮ್ಮ ಅಮ್ಮಂಗೆ? 1 2 3 ಇದೆ. ಒಂದು ಅರ್ಶಿನ ಕುಂಕುಮ, 2 ಇನ್ನೊಂದು ನೀನು ಬಟ್ಟಿಟ್ಟಿರೋದು, ಇನ್ನೊಂದು ಕಪ್ಪಿಟ್ಟಿರೋದು ಅಲ್ವಾ ಸಣ್ಣಮ್ಮ? ಅಲ್ಲ ಹಚ್ಚುಮ್ಮ ಒಂದೊಂದ್ಸಲಿ ಹಚ್ಚುರ ಸಣ್ಣ ಅಂತ. ಯಾವಾಗಲೂ ಅಂತಾರೆ. ಹೌದಾ? ಸಣ್ಣ ಅಕ್ಕ ಇಲ್ಲಿ? ಅಯ್ಯಯ್ಯೋ, ಸಣ್ಣ ಅಕ್ಕ ವಾಶ್ರೂಮ್ಗೆ ಹೋಗಿದ್ದಾರೆ. ಬಂದಿದ ತಕ್ಷಣ ಓಡೋದ್ರು. ಯಾಕೆ ಅಚ್ಚು? ಯುಕ್ತ ಇಲ್ವಲ್ಲ ಇವಾಗ? ಯುಕ್ತ ಮಾಲಿನಿ ಅಕ್ಕ ಮನೆಗೆ ಹೋದ್ರಲ್ವಾ? ನಿಂಗೆ ಬೋರ್ ಆಗಲ್ವಾ ಇಲ್ಲಿ? ಅಲ್ಲ, ಅವ್ರು 2 ಜನ ಹೋಗಲ್ಲ. ಆ ಚಿಕ್ಕಿ ಹೇಳ್ತಾ ಇದ್ದು ನಾನು ಮನೆಗೆ ಹೋಗ್ತೀನಿ, ಇವನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅಂತ. ಅವನೇ ಹೇಳಿದ್ದ ಅಜ್ಜ ಮನೇಲಿ, ನಾನೇ ಅಮ್ಮಮ್ಮ ಮನೇಲಿ ಸುಮ್ಮನೆ ಇರ್ತೀನಿ ಅಂತ. ಅದಕ್ಕೆ ನಾನು ಬರ್ತೀನಿ ಅಂತ ಅಲ್ಲ, ಜಗಳ ಮಾಡಕ್ ಮಾತ್ರ ಅವ್ನ ಖುಷಿ ಅಂತ ಮಾಡಿದ್ದು ಗೈಸ್. ಹೌದಾ? ಅಂತ ಅನ್ಕೊಂಡೆ. ಅದಕ್ಕೆ ಇವಾಗ ಹೋಗಿದ್ದಾನೆ ನೋಡಿ. ಎಷ್ಟು ದಿನ ರಜಾ? ನೆಕ್ಸ್ಟ್ ಮಂತ್ ಸ್ಟಾರ್ಟ್. ನೆಕ್ಸ್ಟ್ ಮಂತಿಂದ ಸ್ಟಾರ್ಟಾ? ಅಂದರೆ ಈ ಮೇ ಮಂತು, ನೆಕ್ಸ್ಟ್ ಜೂನ್ ಅಲ್ಲ? ಗೈಸ್ ನಮ್ಮ ಅಚ್ಚು ಮೋಮೋಸ್ ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಬಂದೆ ಮೋಮೋಸ್ ಕೊಡ್ಸೋಣ ಅಂತ. ಏನು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಕೇಳಿದೆ. ಮೋಮೋಸ್ ಅಂತ ಹೇಳಿದ್ಲು. ಅವಳು ಕೇಳೋದು ಅಪರೂಪ, ಅದಕ್ಕೆ ಕೊಡಿಸ್ತಾ ಇದ್ದೀನಿ. ಮೊಮೋಸ್ ಅಂತ ಹೇಳಿಲ್ಲ, ಅದೇ ಅದ್ರದ್ದು ಹೆಸರು ಮರ್ತೋಗಿತ್ತು. ಅದಕ್ಕೆ ಮರ್ತೋಗಿತ್ತಾ? ಅದಕ್ಕೆ ಹೇಳೋದು ಲೇಟ್ ಆಯ್ತಾ? ವೆಜ್ಜಾ ಪನ್ನೀರಾ ಚಿಕನ್? ಯಾವುದು? ಚಿಕನ್ ಓಕೆನಾ? ವೆಜ್ಜಾ? ವೆಜ್ ಅಂದರೆ ಚಿಕನ್. ಯಾರ್ಯಾರಿಗೆ ಮೋಮೋಸ್ ಫೇವ್ರೇಟು ಅವ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಅಚ್ಚುಗೂ ಫೇವ್ರೇಟು. ಯಾವಾಗಲೂ ಏನು ಬೇಕು ಅಂತ ಕೇಳಿದ್ರೆ ಅದನ್ನೇ ಕೇಳೋದು. ಎಲ್ಲ ಮಕ್ಳಿಗೂ ಮೋಮೋಸ್ ಇಷ್ಟನಾ? ನಿನಗೂ ಇಷ್ಟ? ಎಲ್ಲರೂ ಪೇರೆಂಟ್ಸ್ ನಮ್ಮ ಮಕ್ಳಿಗೂ ಇದೆ ಇಷ್ಟ ಅಂತ ಪಕ್ಕ ಕಳಿಸ್ತಾರಾ? ಇಸ್ಕೋಚೋಲಿ. ಓಕೆನಾ? ಇನ್ನೂ ಏನಾದರೂ ಬೇಕಾ? ಮನೇಲಿ ಇದೊಂದು ತಿಂದ್ಮೇಲೆ ಊಟ ಮಾಡಿಲ್ಲ ಅಂದಾಗಿರೋದು ನಿನಗೆ. ಮೋಮೋಸ್ ತಿಂತಾ ಇದ್ದಾಳೆ, ಊಟ ಮಾಡಲ್ಲ ಏನಿಲ್ಲ ಅಲ್ವಾ ಮಮ್ಮಿ? ಇದನ್ನು ಅವ್ಳು ಫುಲ್ಲಾಗಿ ಏನು ತಿನ್ನಲ್ಲ, ಇನ್ನೂ ಆಸೆ ಅಷ್ಟೇ. ನಾನು ಹೇಳಿದ್ದೀನಿ ನೀನು ಊಟ ಮಾಡಬೇಡ, ಅದನ್ನ ಪೂರ್ತಿ ತಿನ್ಬೇಕು ಅಂತ ಹೇಳಿದ್ದೀನಿ. ಪೂರ್ತಿ ತಿಂದ್ರೆ ಊಟ ಮಾಡಬಾರ್ದು. ನೀನೇ ಗಾಡಿಲಿ ಹೇಳಿದ್ರು ಊಟ ಮಾಡಬೇಡ ಮೊಮೋಸ್. ಅದೇ ಪೂರ್ತಿ ತಿಂದ್ರೆ ಮಾತ್ರ. ಏನು ಮಕ್ಳು ಹೆಂಗ್ ಮಾಡ್ತಾರೆ ಹೇಳೋ? ಇವಳು ನೋಡಿ ಇದ್ರಲ್ಲಿ ಡಿಸೈನ್ ಮಾಡ್ತಾಳೆ. ತಿನ್ನಚ್ಚು. ಕಾಯ್ತಾ ಇರ್ತಾರೆ ತಾನೇ. ಇವಳಿಗೆ ತಿನ್ನಕ್ಕೆ ಇಷ್ಟ ಇಲ್ಲ ಗೈಸ್, ಸುಮ್ಮನೆ ಏನೋ ತಿನ್ಬೇಕಲ್ಲ ಅಂತ ತಿನ್ನೋದು. ಎಲ್ಲಾನು ಅಷ್ಟೇ. ಮಯೋನೀಸ್ ಎಲ್ಲಿ? ನಿಮ್ ಫೇವ್ರೇಟ್ ತಾನೇ ಮಯೋನೀಸು? ಗೈಸ್ ಅಚ್ಚುಗೆ ಫೇವ್ರೇಟ್ ಮಯೋನೀಸು. ಅಚ್ಚು ಮಕ್ಳಿಗೆಲ್ಲ ಇಷ್ಟನಾ? ದೊಡ್ಡವ್ರಿಗೆಲ್ಲ ಇಷ್ಟ ಇರಲ್ವಾ? ದೊಡ್ಡವ್ರಿಗೆ ಇಷ್ಟ ಇರಲ್ವಾ? ಈ ಮಗುಗೂ ಇಷ್ಟ. ಯಾವ ಮಗುಗೆ? ಈ ಮಗುಗೂ ಇಷ್ಟ. ಹೌದು. ಸರಿ ನೀನು ಆರಾಮಾಗ್ತೀನಿ, ಆಯ್ತು, ಡಿಸ್ಟರ್ಬ್ ಮಾಡಲ್ಲ.
ಸಣ್ಣವ್ರಿಗೆ ಸ್ವಲ್ಪ ತಲೆನೋವು ಅಂತೇಳಿ ಸಣ್ಣವ್ರು ಮಲಗಿದ್ದಾರೆ. ನಮ್ಮ ಅಚ್ಚು ಗೇಮ್ ಆಡ್ತಾ ಇದ್ದಾರೆ ನನ್ನ ಸಿಸ್ಟಮಲ್ಲಿ. ಅಚ್ಚು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಆಡಬೇಕು, ಆಯಿತಾ? ಸರಿ, ಗೇಮ್ ಆಡ್ತಾಯಿರು. ನೋಡಿ ಗೈಸ್, ನಮ್ಮಮ್ಮ ಟಿ ವಿ ನೋಡ್ತಾ ಇದ್ದಾರೆ. ಮತ್ತು ಇವತ್ತಿನ ದಿನ ಹೇಗಿತ್ತು ಅಂತ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಅಜ್ಜಿ ಮನೇಲೆ ಇವತ್ತು ಪೂರ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು, ಮತ್ತು ಅಲ್ಲೇ ನಾನು ಸ್ವಲ್ಪ ನಿದ್ದೆ ಬಂತು, ನಿದ್ದೆ ಮಾಡಿಬಿಟ್ಟೆ. ಇವತ್ತಿನ ದಿನ ನಿಮಗೆ ವಿಷಯ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀವಿ, ಮೂವಿ ಮಾಡ್ತಾ ಇರೋ ವಿಷಯ. ಸೊ ನಮಗೊಂದು ಗ್ರೂಪ್ ಬೇಕು, ಸೊ ಆ ಗ್ರೂಪ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಗ್ರೂಪ್ ಕಂಪ್ಲೀಟ್ ಆಗಿದ ತಕ್ಷಣ ಈ ಮೂವಿಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ, ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅನ್ನೋದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ ಮುಂದಿನ ವ್ಲಾಗಲ್ಲಿ. ಚಿಕ್ಕದಾಗಿ ಒಂದು ಸ್ಟೆಪ್ ಇಟ್ಟು ಒಂದು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದರಲ್ಲಿ ಇದು ನಮ್ಮದು ಮೊದಲನೇ ಹಂತ ಅಂತಲೇ ನೀವು ಅಂದ್ಕೊಳ್ಳಿ. ಏನಕ್ಕಂದರೆ ಫಸ್ಟ್ ಟೈಮು ಒಂದು ಗ್ರೂಪ್ ಕಟ್ತಾ ಇರೋದು. ಸೊ ಇದು ನಮ್ಮದು ಮೊದಲನೇ ಹಂತ. ಯಾವ ಥರ ಇರುತ್ತೆ, ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನು ತಪ್ಪಾಗುತ್ತೆ ಅನ್ನೋದನ್ನ ತಿದ್ದುಕೊಂಡು ಫಸ್ಟು ಇಲ್ಲಿಂದ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಚಾನಲಿಂದ ಒಂದು ಶಾರ್ಟ್ ಮೂವಿ ಇಲ್ಲ ಸೀರೀಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಟೋರಿ ಕೂಡ ಎಲ್ಲ ರೆಡಿ ಆಗಿದೆ. ತನ್ನ ಮುನ್ನು ಇಬ್ಬರು ಸೇರಿ ಮೂವಿ ಮಾಡಬೇಕು ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ರಿ. ಸೊ ಅವರಿಗೆಲ್ಲ ಹ್ಯಾಪಿ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಶರಣ್ ಅಂದರೆ ನನ್ನ ಫ್ರೆಂಡ್ ಶರಣ್ ಡೈರೆಕ್ಟ್ ಮಾಡ್ತಿದ್ದಾನೆ. ಅಂದರೆ ಸ್ಟೋರಿ ತುಂಬ ಚೆನ್ನಾಗಿ ಬರೆದಿದ್ದಾನೆ. ನೋಡೋಣ ಯಾವ ಥರ ಇರುತ್ತೆ, ಯಾವ ಥರ ಡೈರೆಕ್ಟ್ ಮಾಡ್ತಾನೆ, ಮತ್ತು ನಾವು ಯಾವ್ಯಾವ ಥರ ಆ್ಯಕ್ಟ್ ಮಾಡ್ತೀವಿ ಅನ್ನೋದು. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಪೂರ್ತಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಪಾಡಂತು ನಂದೀಗ